ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಮ್ಮ ಆಶ್ರಮದಲ್ಲಿ ಮಗ್ನರಾಗಿದ್ದಾಗ ನೀನು ಮಾತ್ರ ಒಬ್ಬನೇ ಏಕಾಂತದಲ್ಲಿ ಆ ಹುತ್ತದ ಮುಂದೆ ಕೂತಿರ್ತೀಯ. ಯಾಕೆ? ಆ ಹುತ್ತಕ್ಕೂ ನಿನಗೂ ಯಾವುದಾದರೂ ವಿಶೇಷವಾದ ನಂಟಿದೆ. ಏ ಅರ್ಜುನ್, ನನ್ನನ್ನ ಇಂಥ ಹೀನಾಯ ಸ್ಥಿತಿಗೆ ತಂದಲ್ಲ ನೀನು. ಈಗ ಆಗಿರೋದಕ್ಕೆ 2 ಪಟ್ಟು ಪ್ರತೀಕಾರ ನಿನ್ನಿಂದ ನಾನ್ ತಗೋತೀನಿ. ಆಗ್ಲೇ ಅಡುಗೆ ತಯಾರಿ ಮಾಡ್ಕೋತಾ ಇದೆಯಾ? ಹ್ಞೂ ಆಂಟಿ, ಇವತ್ತೇನಾದರೂ ಸ್ವೀಟ್ ಮಾಡೋಣ ಅನಿಸ್ತು, ಅದಕ್ಕೆ ದಮ್ ರೊಟ್ಟಿ ಮಾಡೋಣ ಅಂತ ಕುಂಬಳಕಾಯಿ ತುರ್ಕೋತಾ ಇದ್ದೆ. ಪರವಾಗಿಲ್ವೇ, ನಮ್ಮ ಹುಡುಗಿಗೆ ಇಂಥ ಅಡುಗೆ ಮಾಡಕ್ ಬರೋಲ್ಲ ಅನ್ನೋಗಿಲ್ಲ. ಹೌದು, ಅಡುಗೆ ಬರೋದನ್ನ ಎಲ್ಲಿ ಕಲ್ತೆ ನೀನು? ಇನ್ನೆಲ್ಲಿಂದ? ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದೆನೇ ಇಲ್ವಾ? ಎಲ್ಲ ಅವ್ರ ಅಮ್ಮನಿಂದಾನೇ ಬಂದಿರೋದು ಅನ್ಸುತ್ತೆ ಅಲ್ವೇನೆ? ಹೇಮ, ಇವಳು ದೋಸೆ ಮಾಡ್ದಾಗ್ಲೇ ಅಂದ್ಕೊಂಡೆ ಇವಳೇ ಇಷ್ಟು ಚೆನ್ನಾಗಿ ದೋಸೆ ಮಾಡಿದ್ದಾಳೆ, ನೀನು ಇವ್ರಮ್ಮ ಇನ್ನೆಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಮೀನಾಕ್ಷಿ, ಒಂದ್ಸಲ ನಿಮ್ಮ ತಾಯಿನ ಬರಕ್ ಹೇಳಮ್ಮ. ನಮ್ಮಮ್ಮ ಎಲ್ಲ ಅಜ್ಜಿ. ಮತ್ತೆ ಬೆಳಗ್ಗೆ ನೀನು ಚಿಕ್ಕ ವಯಸ್ಸಲ್ಲಿ ಅಮ್ಮನೇ ಎಲ್ಲ ಹೇಳ್ಕೊಡೋರು ಅಂದೆ? ಅವರು ಸುಶೀಲಮ್ಮ ಅಂತ, ನಮ್ಮಮ್ಮ ಅಲ್ಲ. ನಮ್ಮಮ್ಮನ ಸ್ಥಾನದಲ್ಲಿ ನಿಂತು ನನ್ನ ನೋಡ್ಕೊಂಡವರು. ಆ್ಯಕ್ಚುಲಿ ನಾನು ನಮ್ಮ ಅಮ್ಮನ ಮುಖನ ನೋಡೇ ಇಲ್ಲ. ಯಾಕಮ್ಮ ಮಿನಿ, ನಿನ್ನ ತಾಯಿ? ನಾನು ಹುಟ್ಟಿದ ಕೆಲವೇ ದಿನಕ್ಕೆ ಆರೋಗ್ಯದಲ್ಲಿ ಏರುಪೇರಾಗಿ ನಮ್ಮಮ್ಮ ತೀರ್ಕೊಂಡ್ಬಿಟ್ರು ಆಂಟಿ. ಆಮೇಲೆ ನಮ್ಮಪ್ಪ ನಮ್ಮೂರಿನ ಸುಶೀಲಮ್ಮ ಅನ್ನೋರನ್ನ ಲಂಡನ್ ಕರ್ಕೊಂಡೋಗಿ ನಾನು ನೋಡೋಕ್ಕೆ ನೇಮಕ ಮಾಡಿದ್ರಂತೆ. ಎಲ್ಲ ಮಕ್ಕಳು ತಮ್ಮಮ್ಮನ ಜೊತೆ ಬೆಳೆದ್ರೆ ನಾನು ಮಾತ್ರ ನಮ್ಮಮ್ಮನ ಫೋಟೋ ನೋಡ್ಕೊಂಡೇ ಬೆಳೆದೆ. ನಾನು ನೋಡೋಕ್ಕೆ ನಮ್ಮಮ್ಮನ ಪಡೆಯಚ್ಚ ಅಂತ ಅಪ್ಪ ಆಗಾಗ ಹೇಳ್ತಾ ಇರ್ತಾರೆ. ತಾಯಿ ಮಮತೆನ ನೋಡೋ ಭಾಗ್ಯ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಸುಶೀಲಮ್ಮನೇ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಬೆಳೆಸಿದ್ದು. ನಾನು, ಅಪ್ಪ, ಸುಶೀಲಮ್ಮ ಇಷ್ಟೇ ಜನ ಇದ್ದಿದ್ದು ನನ್ನ ಪ್ರಪಂಚದಲ್ಲಿ. ಆಮೇಲೆ ಸುಶೀಲಮ್ಮನೂ ತೀರ್ಕೊಂಡ್ಬಿಟ್ರು. ಅಪ್ಪನೂ ಬಿಸ್ನೆಸ್ ಅದು ಇದು ಅಂತ ದೂರದಲ್ಲಿರ್ತಾರೆ. ನಾನಿಲ್ಲಿ. ಒಮ್ಮೊಮ್ಮೆ ಒಂಟಿತನ ತುಂಬ ಕಾಡುತ್ತೆ. ಸಾರಿ ಮಿನಿ, ಹಳೇದನ್ನೆಲ್ಲ ಕೆದಕಿ ನಿನ್ನ ಮನಸ್ಸಿಗೆ ನೋವು ಕೊಟ್ಬಿಟ್ರಿ ಅನ್ಸತ್ತೆ. ದುಃಖನ ಹಂಚ್ಕೊಳ್ಳೋದ್ರಿಂದ ನೋವು ಕಮ್ಮಿ ಆಗುತ್ತೆ ಕಣೆ. ಯೋಚನೆ ಮಾಡಬೇಡ ಮಿನಿ. ನಾವೆಲ್ಲ ಇರುವಾಗ ನೀನ್ ಹೇಗೆ ಒಂಟಿ ಆಗ್ತೀಯಾ? ನೋಡು, ಇನ್ನೊಂದ್ಸಲ ನಿನ್ ಬಾಯಲ್ಲಿ ಈ ಮಾತು ಬರಬಾರ್ದು. ನಿನ್ ತಾಯಿ ಸ್ಥಾನದಲ್ಲಿ ಹೇಮ ಇರ್ತಾಳೆ, ಸುಶೀಲಮ್ಮನ ಸ್ಥಾನದಲ್ಲಿ ನಾನು ಇರ್ತೀನಿ. ಇನ್ಮೇಲೆ ನಮ್ಮ ಕುಟುಂಬದಲ್ಲಿ ನೀನು ಒಬ್ಳು ಕಣೆ. ನೋಡು, ಹಾಗೆಲ್ಲ ಆಡಬಾರ್ದು. ಹೆಣ್ಮಕ್ಳು ಮನೆಯಲ್ಲಿದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ. ಯಾವಾಗಲೂ ನೀನು ನಗ್ನಗ್ತಾ ಇರಬೇಕು. ಎಲ್ಲಿ ಕಣ್ಣಿ ಒರೆಸ್ಕೊ, ನಗು, ನಗೆ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ಸ್ ಅಜ್ಜಿ. ನಿಮ್ಗಳ ಪ್ರೀತಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನೀನೇನು ಹೇಳ್ಬೇಡಮ್ಮ, ರುಚಿ ರುಚಿಯಾಗಿ ದಮ್ ರೊಟ್ಟಿ ಮಾಡ್ಕೊಡು ಸಾಕು. ಶಾಲಿ ಕಡೆ ಮಾಡ್ಕೊಡು. ಬಾಯ್.
ಎಲ್ಲಿ ಅಂತ ಹುಡ್ಕೋದು ಅವರಿಬ್ಬರನ್ನ? ಉಂಗ್ರ ನೋಡಿದ್ರೆ ಗೊತ್ತಾಗಬಹುದಾ? ಏನಾಯ್ತು ಬಾಸ್, ಯಾಕೆ ನಿಂತ್ಬಿಟ್ರಿ? ನನ್ನ ಉಂಗ್ರಾನೇ ಕಾಣ್ತಾ ಇಲ್ವಲ್ರೋ? ಆ ನೀರಿನಲ್ಲಿ ಕೆಸರಲ್ಲಿ ಬಿದ್ದೋಗಿದೆ ಅಂತ ಅನ್ಸುತ್ತೆ. ನೋಡ್ಕೊಂಡೇ ಇಲ್ಲ ನಾನು. ಏನ್ ಮಾಡ್ಲೀಗ? ನಾನು ಹುಡ್ಕೊಂಬರ್ಲ ಬಾಸ್? ಬೇಕಾಗಿಲ್ಲ. ಅಷ್ಟು ದೊಡ್ಡ ನೀರಲ್ಲಿ ಆ ಕೆಸರಿನಲ್ಲಿ ಎಲ್ಲಿ ಹೇಗಂತ ಹುಡುಕ್ತ್ಯಾ? ಬೇಡ ಬೇಡ, ಎಲ್ಲ ನನ್ನ ಕರ್ಮ. ಉಂಗುರ ಹುಡುಕ್ತಾ ಕೂತ್ರೆ ಅವ್ರು ನಮ್ಮ ಕೈ ತಪ್ಪೋಗ್ತಾರೆ. ಕತ್ಲಾಗಕ್ಕಿಂತ ಮುಂಚೆ ಅವ್ರಿಬ್ಬರನ್ನ ಹುಡುಕ್ಬೇಕು. ಬನ್ನಿ. ಅಮೃತ ಅವರೇ, ಈ ಕತ್ಲಲ್ಲಿ ಯಾವ ದಿಕ್ಕಲ್ಲಿ ಅಂತ ಮುಂದುವರಿಯೋದು ಏನೋ ಅರ್ಥನೇ ಆಗ್ತಿಲ್ವಲ್ರಿ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅರ್ಜುನ್ ಅವರೇ. ಒಂದು ಚಿಕ್ಕ ಬೆಳಕಿನ ಮೂಲ ಕಾಣಿಸ್ಬಾರ್ದ ಅಂತ. ಈ ಕತ್ಲಲ್ಲಿ ಹೇಗೆ ಎಲ್ಲಿ ಅಂತ ಹೋಗೋದಕ್ಕಾಗತ್ತೆ? ಅಮೃತವ್ರೆ, ದೇವರು ಮತ್ತೆ ಪ್ರಕೃತಿ ತುಂಬಾ ದೊಡ್ಡದು ಕಣ್ರಿ. ಅದ್ಯಾವತ್ತೂ ನಮಗೆ ನಿರಾಸೆ ಮಾಡೋದಿಲ್ಲ. ಅಲ್ಲಿ ನೋಡಿ, ಪ್ರಕೃತಿ ನಮಗಾಗಿ ಸೃಷ್ಟಿಸಿರೋ ಬೆಳಕನ್ನ ಮಿಂಚು ಹುಳುಗಳು. ಸಾಕ್ಷಾತ್ ದೇವತೆ ತರ ಕಾಣ್ತಾ ಇದೀರಲ್ರಿ. ಆ ದೇವ್ರು ನಿಮ್ಮನ್ನ ನೋಡಕ್ಕೆ ಅಂತಾನೆ ಈ ಮಿಂಚುಳುಗಳನ್ನ ಕಳಿಸಿದಾನೆ ಅನ್ಸುತ್ತೆ. ಅರ್ಜುನ್ ಅವರೇ, ನಿಮಗೆ ಸಮಯ ಸಂದರ್ಭ ಒಂದು ಗೊತ್ತಾಗಲ್ವಾ? ಹೀಗೆ ನನ್ನನ್ನು ಹೊಗಳುತ್ತಾ ಕುತ್ಕೋತಿರೋ ಅಥವಾ ಈ ಹುಳುಗಳು ಬೆಳಕಿರುವಾಗ್ಲೇ ದಾರಿ ಹುಡ್ಕೊಂಡ್ವಾ? ಅಮೃತವ್ರೆ, ಮೋಸ್ಟ್ಲಿ ಹುಳುಗಳು ಅಲ್ಲಿ ಮೂವ್ ಆಗ್ತಿದೆ ನೋಡಿ. ನಮಗೆ ದಾರಿ ತೋರಿಸ್ತಾ ಇದೆ ಅನ್ಸುತ್ತೆ. ನಡಿ, ಫಾಲೋ ಮಾಡೋಣ. ಬಾಸ್, ಕತ್ಲೆ ಆಗಿದೆ. ಈ ಕತ್ಲಲ್ಲಿ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಬೆಳಿಗ್ಗೆ ಹೋಗೋಣವಾ? ಏಯ್, ಕತ್ತಲು ಬೆಳಕಲ್ಲ, ಅದ್ರ ಪಾಡಗ ಅದು ಆಗ್ತಾ ಇರುತ್ತೆ. ಹಾಗಂತ ನೀನು ಊಟ ತಿಂಡಿ ಮಾಡದೇ ಇರ್ತೀಯ. ಇದು ಹಾಗೇನೆ.
ಎಂಥ ಪರಿಸ್ಥಿತಿಯಲ್ಲೂ ಅವರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಕತ್ಲೆ ತಾನೆ, ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ಆಯ್ತು. ನಡಿ. ಅರ್ಜುನ್ ಅವರೇ, ಈಗೇನ್ ಮಾಡೋದು? ಮಿಂಚು ಹುಳುಗಳೆಲ್ಲ ಹೊರಟೋಯ್ತು. ಈ ಕತ್ಲೆಯಲ್ಲಿ ಇಲ್ಲಿ ಹೇಗಿರೋದು? ಅಮೃತ ಅವ್ರೆ, ನಿಮ್ಮನ್ನಷ್ಟು ಸುಲಭಕ್ಕೆ ಬೀಳಕ್ ಬಿಡ್ತೀನಾ? ನಾನು ಇಲ್ಲಿರೋವರೆಗೂ ನಿಮ್ಮ ಜೀವನದಲ್ಲಿ ಕತ್ಲೆ ಬರೋದಕ್ಕೆ ನಾನು ಬಿಡೋದಿಲ್ಲ. ಇದೆ, ಈಗೇನಾದರೂ ಮಾಡ್ತೀನಿ, ನೀವಿಲ್ಲೇ ಇರಿ. ಅರ್ಜುನ್ ಅವರೇ, ಬೆಂಕಿ ಹತ್ಕೋತು. ಸುಮ್ಮನೆ ಹಾಗಿದ್ರೆ ಆ ಅರ್ಜುನ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧನೇ ನಡೆಸಿ ಕೌರವರನ್ನೆಲ್ಲ ಹೊಡೆದಾಕ್ತ. ಈ ಅರ್ಜುನ ತನ್ನ ಅಮೃತಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ನೋಡ್ರಿ, ಇಷ್ಟೋ ತನಕ ತಪಸ್ ಮಾಡಿದ್ಕೆ ಅಗ್ನಿದೇವ ಈ ಕೃಪೆ ತೋರಿಸ್ತಾ. ಮೀನಾಕ್ಷಿ, ಇನ್ನೂ ಮಲ್ಗಿಲ್ವಮ್ಮ? ಸುಮಾರು ಹೊತ್ತಾಗಿದೆ. ಇಲ್ಲ ಆಂಟಿ, ಇನ್ನೇನು ಮಲಗಬೇಕು. ಇಷ್ಟೊತ್ತಲ್ಲಿ ಯಾವುದು ಬುಕ್ ಓದ್ತಾ ಇದೆಯಾ? ಯಾವ ಬುಕ್ ಅದು? ಭಗವದ್ಗೀತೆ ಅಜ್ಜಿ. ಏನು ಭಗವದ್ಗೀತೆನಾ? ಹಾ, ನಂಗೆ ದಿನಾಲು ಮಲ್ಗೋ ಮುಂಚೆ ಭಗವದ್ಗೀತೆ ಓದೇ ಮಲ್ಗೋ ಅಭ್ಯಾಸ. ಇಲ್ಲಾಂದ್ರೆ ನಿದ್ದೆನೆ ಬರಲ್ಲ. ಅಜ್ಜಿ, ನೀವು ಓದಿದ್ದೀರಾ? ಇದ್ರಲ್ಲಿ ಕೃಷ್ಣ ಒಂದ್ ಕಡೆ ಎಷ್ಟು ಚೆನ್ನಾಗಿ ಹೇಳಿದಾನೆ ಗೊತ್ತಾ? ಓದ್ತೀನಿ, ಕೇಳಿಸ್ಕೊಳ್ಳಿ, ಕುತ್ಕೊಳ್ಳಿ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇತು ಕದಾಚನ ಮಾ ಕರ್ಮಫಲ ಹೇತುರ್ಭೂಮ ತೇ ಸಂಗೋತ್ ಸ್ವಕರ್ಮಣಿ. ಹಾಗಂದ್ರೆ ನಮಗೆ ಅಧಿಕಾರ ಇರೋದು ಕೆಲಸ ಮಾಡೋದಕ್ಕೆ ಮಾತ್ರನೇ ಹೊರತು ಇಂಥದ್ದೇ ಫಲ ಸಿಗಬೇಕು ಅಂತ ಪರೀಕ್ಷೆ ಪಡೋದಕ್ಕಲ್ಲ.
ಇಂಥದ್ದು ಮಾಡಿದ್ರಿಂದ ನನಗೇನು ಲಾಭ, ನನಗೇನು ನಷ್ಟ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಯಾವ ಕೆಲಸವನ್ನು ಮಾಡಕ್ಕೆ ಹೊರಡಬಾರ್ದು. ಹಾಗೆ ಮಾಡೋದ್ರಿಂದ ಸ್ವಾರ್ಥ, ಇಣಿಕಿ, ನಾವು ಮಾಡೋ ಕರ್ತವ್ಯದಲ್ಲಿ ಲೋಪ ಆಗುತ್ತೆ. ಏನೋ ಸಿಗುತ್ತೆ ಅಂತಾನೋ ಸಿಗಲ್ಲ ಅಂತಾನೋ ಯಾವುದೋ ಕಾರಣಕ್ಕೆ ನಾವು ಮಾಡೋ ಕೆಲಸ ಮಾಡದೇ ಇರಬಾರ್ದು. ಆಗೋ ಪರಿಣಾಮಗಳ ಮೇಲೆ ನಮ್ಮ ಹಿಡಿತಾನೂ ಇರಲ್ಲ, ಅಧಿಕಾರನೂ ಇರಲ್ಲ ಅಂತ ಇದ್ರ ಅರ್ಥ ಅಜ್ಜಿ. ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲ? ಎಷ್ಟೊಂದು ತಿಳ್ಕೊಂಡಿದ್ದಾಳೆ ನಮ್ಮ ಹುಡುಗಿ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀಯ ನೀನು. ನೀನು ನೋಡ್ತಾ ಇದ್ರೆ ಹೆಮ್ಮೆ ಅನಿಸ್ತಾ ಇದೆ ಕಣೆ. ಅದು ಸರಿ, ಭಗವದ್ಗೀತೆ ಓದ್ಬೇಕು ಅಂತ ನಿನ್ಗೆ ಯಾಕೆ ಅನಿಸ್ತು? ನೋಡಿ ಅಜ್ಜಿ, ಪ್ರಪಂಚದಲ್ಲಿ ಏನೇ ಕಲಿಬೇಕಾದ್ರೂ ರಾಶಿ ರಾಶಿ ಪುಸ್ತಕ ಸಿಗುತ್ತೆ. ಅಡಿಗೆ ಮಾಡೋದು ಹೇಗೆ, ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ, ಪರೀಕ್ಷೆ ಬರೆಯೋದು ಹೇಗೆ. ಆದ್ರೆ ಬದುಕನ್ನ ಹೇಗ್ ಬದುಕಬೇಕು ಅಂತ ತಿಳಿಸೋ ಏಕೈಕ ಪುಸ್ತಕ ಅಂದ್ರೆ ಈ ಭಗವದ್ಗೀತೆ. ಮನುಷ್ಯಾಗಿ ಹುಟ್ಟಿದ ಮೇಲೆ ಜೀವನ ಧರ್ಮ ಅಂತ ಒಂದಿರುತ್ತೆ. ನಮ್ಮಲ್ಲಿರೋ ಆ ಅರೆ-ಷಡ್ವರ್ಗಗಳನ್ನ ಮ್ಯಾನೇಜ್ ಮಾಡ್ತಾ ನಮ್ಮ ಕರ್ತವ್ಯಗಳಿಗೆ ಬದ್ಧವಾಗಿ ಹೇಗ್ ಬದುಕು ಸಾಗಿಸ್ಬೇಕನ್ನೋದು, ಬದುಕಲ್ಲಿ ಬಂದದ್ದನ್ನ ಹೇಗ್ ತಾತ್ವಿಕವಾಗಿ ಸ್ವೀಕರಿಸ್ಬೇಕನ್ನೋದನ್ನ ಈ ಭಗವದ್ಗೀತೆ ಹೇಳ್ಕೊಡುತ್ತೆ ಅಜ್ಜಿ. ನನ್ಗಂತೂ ಬದುಕಲ್ಲಿ ಸಮತೋಲನ ಕಳೆದೋಗ್ತಿದೆ ಅನಿಸ್ದಾಗ್ಲೆಲ್ಲ ಈ ಗೀತೆ ನನ್ನ ಟೀಚರ್ ತರ, ನನ್ನ ಗೈಡ್ ತರ ದಾರಿ ತೋರಿಸಿದೆ. ಅದಕ್ಕೆ ನಂಗೆ ಈ ಗೀತೆ ಅಂದ್ರೆ ಅಷ್ಟು ಅಚ್ಚುಮೆಚ್ಚು. ಮೀನಾಕ್ಷಿ, ನಿನ್ ಮಾತುಗಳನ್ನ ಕೇಳ್ತಾ ಇದ್ರೆ ಗೀತೆ ಹೇಳಿದ ಭಗವಂತನ ಸಾಕ್ಷಾತ್ಕಾರ ಇಲ್ಲೇ ಆದಾಗ ಅನಿಸ್ತಾ ಇದೆ ಕಣೆ. ಎಷ್ಟು ಪ್ರೀತಿ, ಎಷ್ಟು ಭಕ್ತಿ, ಎಷ್ಟು ತೂಕ ಇದೆ ನಿನ್ ಮಾತುಗಳಲ್ಲಿ. ನಿಜವಾಗ್ಲು ವಯಸ್ಸಿನ ಮೀರಿ ತಿಳುವಳಿಕೆ ನಿಂದು. ಆ ದೇವ್ ನೀನು ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿಲ್ಲಮ್ಮ. ಅರ್ಜುನವ್ರೆ, ಎಲ್ಲಿವರೆಗೂ ಬಂದಾಗಿದೆ, ಇನ್ ಮುಂದೆ ಹೇಗೆ? ಕೆಲವೊಮ್ಮೆ ಆ ದೇವ್ರಿಗೆ ಮುಂದೆ ಏನು ಅಂತ ಗೊತ್ತಿರಲ್ವಂತೆ. ಇನ್ನು ನಮ್ಗೆ ನಿಮ್ಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಅದೆಲ್ಲ ಬಿಡ್ರೆ, ಈಗಿನ ಸ್ಥಿತಿಲಿ ಬದುಕೋದನ್ನ ಕಲಿಬೇಕು. ಹೊರಗಡೆ ನೋಡಿ, ಚಳಿ ಇದೆ, ಒಳಗೆ ಕ್ಯಾಂಪ್ ಫೈರ್ ಇದೆ. ಹಾಗೆ ಬೆಚ್ಚಗೆ ಚಳಿ ಕಾಯಿಸ್ತಾ ಒಬ್ಬರಿಗೊಬ್ಬರು ಕಷ್ಟ ಸುಖ ಮಾತಾಡ್ತಾ ಕೂರೋಣ. ಏನಂತೀರಾ? ಎಷ್ಟೇ ಕಷ್ಟ ಬಂದ್ರು ಅದ್ರಲ್ಲೂ ಸುಖ ಕಂಡ್ಕೋತಿರಲ್ಲ ಅರ್ಜುನ್ ಅವ್ರೆ. ಜೊತೆಲಿರೋರ್ ಮನ್ಸನ್ನು ಹಗುರ ಹಾಕುವಾಗ ಮಾಡ್ತೀರಾ, ಮೆಚ್ಚಬೇಕು. ನಿಮ್ ಈ ಗುಣದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಕಷ್ಟ ಸುಖ ಎಲ್ಲ ನಮ್ಮ ಮನಸ್ಥಿತಿ ಕಣ್ರಿ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲ ಬಿಡಿ, ಈಗ ಕ್ಯಾಂಪ್ ಫೈರ್ ಇದೆ. ನಿಮ್ಗೊಂದು ವಿಷಯ ಗೊತ್ತಾ? ಇಲ್ಲಿನ ಕಾಡು ಜನಗಳು ಈ ತರ ಕ್ಯಾಂಪ್ ಫೈರ್ ಹಾಕೊಂಡು ಅದ್ರ ಸುತ್ತ ಹಾಡಾಡ್ತಾ ಡ್ಯಾನ್ಸ್ ಮಾಡ್ತಾ ಮಜ್ವಾಗಿರ್ತಾರಂತ. ಅದಕ್ಕೇನಿವಾಗ ನಾವು ಹಾಗೆ ಮಾಡ್ಬೇಕು ಅಂತಾರ? ಯಾಕಾಗ್ಬಾರ್ದು? ಊರಲ್ಲಿದ್ದಾಗ ಅಲ್ಲಿನ ತರ ಇದ್ವಿ, ಈ ಕಾಡಲ್ಲಿದ್ದೀವಿ, ಇಲ್ಲಿ ತರ ಇರೋಣ. ಏನಂತೀರಾ? ಈ ಹಾಡು ಕುಣಿತಲ್ಲ ನನಗೆ ಬರಲ್ಲ ಅರ್ಜುನ್ ಅವ್ರೆ. ನನ್ನನ್ನ ಸುಮ್ಮನೆ ಬಲವಂತ ಮಾಡ್ಬೇಡಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋ 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 ನೋ, ನೀವು ನನಗೆ ಕಂಪ್ನಿ ಕೊಡ್ಲೇಬೇಕು. ಅದೇನ್ ಮಾಡ್ತೀರಾ ಗೊತ್ತಿಲ್ಲ. ಬನ್ನಿ.